ಸೊ ಬಿಗ್ ಬಾಸ್ ಮನೆಯಲ್ಲಿ ಈ ವೀಕ್ ಮಿಡ್ ನೈಟ್ ಎಲಿಮಿನೇಷನ್ ಇರೋದ್ರಿಂದ ಹಲವಾರು ಟಾಸ್ಕ್ ಗಳನ್ನ ಕೊಡ್ತಾರೆ. ಟಾಸ್ಕ್ ಅಲ್ಲಿ ಸೋತಿರೋರು ಮಿಡ್ ನೈಟ್ ಎಲಿಮಿನೇಷನ್ ಗೆ ಸೆಲೆಕ್ಟ್ ಆಗ್ತಾರೆ. ಸೊ ಅದರಂತೆ ಈಗ ತ್ರಿವಿಕ್ರಮ್ ಹಾಗೆ ಭವ್ಯನ ನಡುವೆ ದೊಡ್ಡ ಜಗಳ ಶುರುವಾಗಿದೆ. ನಾನು ಸೋತಿದ ತಕ್ಷಣ ನಿನ್ನ ರಿಯಾಕ್ಷನ್ ಹೆಂಗಿತ್ತು ಅಂತ ನೋಡಿದೆ. ನಿಮ್ಮ ಕಾರಣ ಇಟ್ಕೊಂಡು ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಏನು ಆಡ್ತಾರೆ ಜನ. ಮೈಂಡ್ ಯುವರ್ ಲ್ಯಾಂಗ್ವೇಜ್. ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ ಭವ್ಯ. ಸೊ ಈಗ ಬಿಗ್ ಬಾಸ್ ಅವರು ಹೇಳಿದಂಗೆ ಒಂದು ಟಾಸ್ಕ್ ಅನ್ನ ಬಿಗ್ ಬಾಸ್ ಅವರು ಕೊಟ್ಟಿದ್ರು. ಹಾಕಿ ಸ್ಟಿಕ್ಕಿನ ಮೇಲೆ ಹಾಕಿ ಬಾಲ್ ಅನ್ನ ಇಟ್ಕೊಂಡು ಅಲ್ಲಿ ಕೊಟ್ಟಿರುವಂತಹ ಹಾವಿನ ಒಂದು ದಾರಿಯಲ್ಲಿ ಅದನ್ನ ತಗೊಂಡು ಹೋಗಿ ಆ ಕಡೆ ಲಾಸ್ಟ್ ಅಲ್ಲಿ ಇರುವಂತಹ ಒಂದು ಬುಟ್ಟಿಗೆ ಅದನ್ನ ಬೀಳಿಸಬೇಕು. ಆ ಟಾಸ್ಕ್ ಅನ್ನ ಕೊಡ್ತಾರೆ. ಬಟ್ ಅಡೆಚಡೆಗಳನ್ನ ದಾಟಿಸ್ಕೊಂಡು ಹೋಗ್ಬೇಕಾದ್ರೆ ಬಾಲನ್ನ ಅಥವಾ ಸ್ಟಿಕ್ ಅನ್ನ ಮೇಲೆ ಎತ್ತೋ ಹಾಗೆ ಇರೋದಿಲ್ಲ. ಸೊ ಆ ಆಟವನ್ನ ಜೋಡಿಗಳಾಗಿ ಆಡಿಸ್ತಾ ಇರ್ತಾರೆ. ಸೊ ಆಗ ತ್ರಿವಿಕ್ರಮ್ ಅವ್ರದ ಒಂದು ಆಟ ಕೂಡ ಬರುತ್ತೆ. ಆದ್ರೆ ಅವರ ಆಪೋಸಿಟ್ ಆಗಿ ಭವ್ಯ ಅವರು ಕೂಡ ಇರ್ತಾರೆ. ಬಟ್ ಇಬ್ರಿಗೂ ಕೂಡ ಉಸ್ತುವಾರಿ ನಡೆಸ್ಕೊತಿದ್ದು ಹನುಮಂತಣ್ಣ ಅವರು. ಸೊ ಆ ಟೈಮ್ ನಲ್ಲಿ ಇಬ್ರು ಚೆನ್ನಾಗಿ ಆಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಭವ್ಯ ಅವರು ಸ್ವಲ್ಪ ಮುಂದೆ ಇರ್ತಾರೆ. ಬಟ್ ತ್ರಿವಿಕ್ರಮ್ ಆ ಅರ್ಜೆಂಟಿನಲ್ಲಿ ಆ ಸ್ಟಿಕ್ ಅನ್ನ ಸ್ವಲ್ಪ ಮೇಲೆ ಎತ್ತು ಬಿಡ್ತಾರೆ. ಆಗ ಹನುಮಂತ ಫೌಲ್ ಅಂತ ಹೇಳ್ತಾರೆ. ಸೊ ಆಗ ಭವ್ಯ ಅವರು ಅದು ಫೌಲ್ ಅಲ್ಲ, ಮತ್ತೆ ಫಸ್ಟ್ ಇಂದ ಪ್ರಾರಂಭ ಮಾಡಬೇಕು ಅಂತ ಹೇಳಿ. ಬಟ್ ಅದನ್ನ ಫಸ್ಟ್ ಇಂದ ಪ್ರಾರಂಭ ಮಾಡದೆ ಆಟವನ್ನ ಮುಂದುವರಿಸ್ಬಿಡ್ತಾರೆ ತ್ರಿವಿಕ್ರಮ್. ಮತ್ತೆ ಬಿಗ್ ಬಾಸ್ ಅವರೇ ಅನೌನ್ಸ್ ಮಾಡ್ತಾರೆ, ತ್ರಿವಿಕ್ರಮ್ ಅವರೇ ಆಟವನ್ನು ಮೊದಲಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳಿ. ಆಗ ತ್ರಿವಿಕ್ರಮ್ಗೆ ಭವ್ಯನ ಮೇಲೆ ಸಿಟ್ಟು ಬರುತ್ತೆ. ನಾನು ಸೋತಾಗ ನಿನ್ನ ಮುಖದಲ್ಲಿ ನಾನು ಖುಷಿನ ಕಂಡೆ. ಸೊ ನೀನು ಹೇಗೆ ಅಂತ ನನಗೆ ಗೊತ್ತಾಯಿತು ಅಂತ ಹೇಳ್ತಾರೆ. ನನ್ನನ್ನು ನೀವು ಸ್ಪೋರ್ಟಿವ್ ಆಗಿ ತಗೋ ಗೇಮ್ಗಳನ್ನ ಅಂತ ಹೇಳಿದವನು ಇವತ್ತು ಈ ಮಾತಾಡ್ತಿದ್ಯಾ, ಫಸ್ಟ್ ನೀನು ಸ್ಪೋರ್ಟಿವ್ ಆಗಿ ತಗೊಳ್ಳೋದನ್ನ ಕಲಿ ಅಂತ ಹೇಳಿ ಭವ್ಯ ಅವರು ತ್ರಿವಿಕ್ರಮ್ಗೆ ಕೂಡ ಹೇಳಿದ್ದಾರೆ. ತ್ರಿವಿಕ್ರಮ್ ಹಾಗೆ ರಜತ್ ಹತ್ರ ಮಾತಾಡ್ಕೊತಾ ಹೋಗಿ ಎಂತೆಂಥ ಜನಗಳಿದ್ದಾರೆ ಗುರು ಇಲ್ಲಿ ಅಂತ ಹೇಳ್ಬಿಟ್ಟು ಭವ್ಯ ಅವರ ಮುಂದೆನೆ ಮಾತಾಡ್ಕೊಂಡು ಹೋದಾಗ ಭವ್ಯ ಅವರು ತ್ರಿವಿಕ್ರಮ್ ಮೈಂಡ್ ಯುವರ್ ಲ್ಯಾಂಗ್ವೇಜ್, ನೆಟ್ಟಿಗೆ ಮಾತಾಡೋದನ್ನ ಕಲೀರಿ ಅಂತ ಹೇಳಿ ಹೇಳ್ತಾರೆ. ಸೊ ಆಗ ತ್ರಿವಿಕ್ರಮ್ ನಾನು ನಿನಗೆ ಹೇಳಿದ್ನ ಭವ್ಯ, ನಿನಗೆ ಹೇಳಿದ್ನ ಅಂತ ಹೇಳಿದಾಗ ನೀನು ನನಗೆ ಹೇಳಿದ್ದು ಅಂತ ಹೇಳಿ ಇಬ್ರು ನಡುವೆ ಜಗಳ ಕೂಡ ಶುರುವಾಗಿದೆ. ಇದನ್ನ ನೋಡ್ಕೊಂಡು ರಜತ್ ಅವರು ಸ್ವಲ್ಪ ಮಜವನ್ನ ಕೂಡ ತಗೊಂಡ್ರು. ಯಾಕಂತ ಹೇಳಿದ್ರೆ ಈ ಹಿಂದಿನ ಟಾಸ್ಕ್ ನಲ್ಲೇ ಭವ್ಯ ಅವರು ತ್ರಿವಿಕ್ರಮ್ ಅವ್ರನ್ನ ಹಾಗೆ ರಜತ್ ಅವ್ರನ್ನ ಆಟದಿಂದ ಹೊರಗಿಡುವಂತ ಕೆಲಸವನ್ನು ಮಾಡಿದ್ರಿಂದ ಇಬ್ರು ಕೂಡ ಆಪೋಸಿಟ್ ಆಗಿ ಈಗ ಭವ್ಯನ ವಿರುದ್ಧ ಕೂತಿದ್ದಾರೆ. ಆದ್ರೆ ಭವ್ಯ ಮಾಡಿದ್ದು ಇಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ, ಸರಿಯಾಗೇ ಇತ್ತು. ರೂಲ್ಸಿನ ಪ್ರಕಾರ ಆಡಬೇಕು. ತ್ರಿವಿಕ್ರಮ್ ಸೋತಾಗ ಅವನ ನಿಜ ಬಣ್ಣವನ್ನು ಆಗಾಗ ಬಯಲು ಮಾಡ್ತಿರ್ತಾನೆ. ಅದರಂತೆ ಇವಾಗಲೂ ಕೂಡ ಬಯಲಾಗಿದೆ. ಸೊ ಈ ಆಟದಲ್ಲಿ ತ್ರಿವಿಕ್ರಮ್ ಸೋತಿರೋ ತರ ಕಾಣಿಸ್ತಿದ್ದಾರೆ. ಅದರಿಂದಾಗಿ ಮಿಡ್ ನೈಟ್ ಎಲಿಮಿನೇಷನ್ಗೆ ತ್ರಿವಿಕ್ರಮ್ ಕೂಡ ಆಯ್ಕೆ ಆಗಿರಬಹುದು. ಭವ್ಯ ಮತ್ತೆ ಮೋಕ್ಷಿತ ಆಟ ಮಾತ್ರ ಸಿಕ್ಕಾಪಟ್ಟೆ ಮನರಂಜವಾಗಿದೆ. ಜೊತೆಗೆ ಇದನ್ನ ಮುಂದೆನೆ ಒರೆಸಿದ್ರೆ ಇಬ್ರು ಹೆಣ್ಣು ಮಕ್ಕಳು ಸೇರ್ಕೊಂಡು ಮುಂದೆನೆ ಇಂಥ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ಕೊಂಡು ಆಡಿದ್ರೆ ಇವತ್ತು ಇಬ್ಬರಿಗೂ ಕೂಡ ಟಾಪ್ 5 ಇರುವಂತಹ ಚಾನ್ಸಸ್ಗಳು ಸಿಗ್ತಾ ಇತ್ತು. ಈಗೂ ಏನು ಕಾಲ ಮಿಂಚಿಲ್ಲ. ಇಬ್ರು ಚೆನ್ನಾಗಿ ಆಡಿದ್ರೆ ಜನ ನಿಜವಾಗ್ಲೂ ಓಟ್ ಹಾಕ್ಬಿಟ್ಟು ಅವ್ರನ್ನ ಉಳಿಸುವಂತ ಪ್ರಯತ್ನ ಮಾಡ್ತಾರೆ.